ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 12 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು. ಸೊ ಹಾಗೆ ಇವತ್ತಿನ ವೆಯ್ಟು ಕೂಡ ರಿವ್ಯೂ ಮಾಡಬೇಕಿತ್ತು. ಏನಾಯಿತು ಅಂತಂದರೆ, ಸ್ವಲ್ಪ ನಂದು ವೆಯ್ಟ್ ಯಾಕೋ ಮೊನ್ನೆ ಎಲ್ಲ ಸ್ವಲ್ಪ ನಾನ್ ವೆಜ್ಜು ಅದು ಇದು ತಿಂದಿದ್ದು, ಮೊನ್ನೆ ಲೇಟ್ ನೈಟ್ ತಿಂದಿದ್ದರಿಂದ ಸ್ವಲ್ಪ ವೆಯ್ಟ್ ಅನ್ನೋದು ಸ್ಟ್ರಕ್ ಆಗಿದೆ. ಇಲ್ಲಾಂತಂದರೆ ಸ್ವಲ್ಪ ಗೇನ್ ಆಗಿರೋ ಥರನೇ ಇದೆ, ಸ್ಟ್ರಕ್ ಅಂತೂ ಆಗಿಲ್ಲ. ಸ್ವಲ್ಪ ನಾನ್ ವೆಜ್ಜು ಅಂದರೆ ಫಿಶ್ಶು, ಚಿಕನ್ನು ಅದು ಇದು ತಿನ್ನೋಷ್ರೊಳಗೆ ಏನಾಗಿದೆ, ಅದು ಸ್ವಲ್ಪ ಜೀರ್ಣ ಆಗೋದಕ್ಕೆ ಇದಾಗುತ್ತೆ, ಒಂದು 2 ಡೇಸ್ ಆಗುತ್ತಲ್ವ. ಸೊ ಹಂಗಾಗಿ ಏನಾಗ್ಬಿಟ್ಟಿದೆ, ನಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿರೋ ಥರ ತೋರಿಸ್ತಾ ಇದೆ. ಸೊ ಹಂಗಾಗಿನೇ ನಾನು ಇವತ್ತು ಯಾವುದೇ ವೆಯ್ಟ್ ರಿವ್ಯೂ ಬಂದು ಮಾಡಿಲ್ಲ. ಬಟ್ ಆ್ಯಕ್ಚುಲಿ ನನ್ನ ವೆಯ್ಟ್ ಬಂದ್ಬಿಟ್ಟು 71.200 ಆಗೋಗಿತ್ತು. 900 ಇದ್ದಿದ್ದು ಮತ್ತು ಒಂದು 300 ಗ್ರಾಮ್ಸ್ ಜಾಸ್ತಿ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೀನಲ್ವ, ಕೆಲವೊಂದು ಸಲ ನಾವು ತಿಂದಿರೋ ಫುಡ್ಡು ಸೆಟ್ ಆಗಿಲ್ಲ ಅಥವಾ ಅದು ಕರೆಕ್ಟಾಗಿ ಡೈಜೆಷನ್ ಆಗಿಲ್ಲ ಅಂತಂದರೂ ಕೂಡ ಕರೆಕ್ಟಾಗಿ ವೆಯ್ಟ್ ತೋರಿಸಲ್ಲ ಅಂದ್ಬಿಟ್ಟು, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ. ಸೊ ನನಗೂ ಒಂಥರ ಬೇಜಾರು, ಅಯ್ಯೋ ಏನಪ್ಪ ಅಂತಂದ್ಬಿಟ್ಟು 70.600ವರೆಗೂ ಹೋಗ್ಬಿಟ್ಟು ಮತ್ತೆ ಈ ಥರ ಒಂದು ಅರ್ಧ ಮುಕ್ಕಾಲು kg ಜಾಸ್ತಿ ಆದಂಗೆ ಆಯ್ತಲ್ಲಪ್ಪ ಅಂತ. ಸೊ ಓಕೆ, ಅದು ಒಂದು 2-3 ಡೇಸಲ್ಲಿ ನಾರ್ಮಲಾಗಿ ಆಗಿಬಿಡುತ್ತೆ, ಏನು ಟೆನ್ಷನ್ ತೊಗೊಳೋದೇನು ಬೇಕಾಗಿಲ್ಲ. ಸೊ ಹಾಗೆ ಇವತ್ತು ಡಯಟು ಕೂಡ ಓಕೆ ಅನ್ನೋ ಥರನೇ ಹೋಯಿತು. ನೋಡೋಣ ನಾಳೆ ಏನು ರಿಸಲ್ಟ್ ಸಿಗುತ್ತೋ. ನಾಳೆ ಅಂತೂ ರಿವ್ಯೂ ಮಾಡ್ತೀನಿ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಏನು ಅಂತ. 71.200 ಇತ್ತು. ನೋಡೋಣ ನಾಳೆಗೆ ಎಷ್ಟು ಕಡಿಮೆ ಆಗುತ್ತೆ ಏನು ಅನ್ನೋದು. ನಾಳೆಯಿಂದ ಕರೆಕ್ಟಾಗಿ ವೆಯ್ಟ್ ಅನ್ನೋದು ರಿವ್ಯೂ ಮಾಡ್ತೀನಿ. ಇಲ್ಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ಬೆಳಗ್ಗೆ ಹೊತ್ತು ಸೂಪರಾಗಿರೋವಂಥ ಒಂದು ಪ್ರೋಟೀನ್ ಫುಡ್ ತೊಗೋಬೇಕು ಅಂತಂದರೆ, ರಾಗಿ ರೊಟ್ಟಿ ಅನ್ನೋದು ತುಂಬ ಒಳ್ಳೆಯದು. ಆ ರಾಗಿ ಹಸಿಟ್ಟಿಗೆ ಇದನ್ನೆಲ್ಲ ಒಗ್ಗರಣೆ ಹಾಕಿ ತೊಗೊತಾ ಇದ್ದೀನಿ. ಏನೇನು ಅಂತಂದರೆ, ನುಗ್ಗೆ ಸೊಪ್ಪು ಮೇಯ್ನ್ ಇಲ್ಲಿ ಹಾಕ್ತಾಯಿರೋದು, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಎಲ್ಲ ಸಣ್ಣಗೆ ಹೆಚ್ಕೊಬಿಟ್ಟು ಈ ಥರ ಒಗ್ಗರಣೆ ಹಾಕ್ಕೊಬಿಟ್ಟು, ನುಗ್ಗೆ ಸೊಪ್ಪನ್ನು ಹಾಕ್ಕೊಬಿಟ್ಟು, ಕಾಯಿ ತುರಿ ಇದ್ದರೆ ಅದನ್ನು ಹಾಕ್ಕೊಬಿಟ್ಟು, ಸ್ವಲ್ಪ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ. ಕಾಯಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು, ಇದನ್ನು ರಾಗಿ ಹಸಿಟ್ಟಿಗೆ ಕಲಿಸ್ಬಿಟ್ಟು ಚೆನ್ನಾಗಿ ನಾವು ತಟ್ಕೊಳ್ಳೋ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಇದು ತುಂಬಾ ಒಳ್ಳೆ ಫುಡ್ಡು ಅಂತ. ಇನ್ನು ನಾನಿಲ್ಲಿ ಕೆಲವೊಂದು ಡಯಟ್ ಟಿಪ್ಸ್ ಹೇಳೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗಿವತ್ತು ವೀಡಿಯೋ ಮಾಡೋ ಇದೇ ಇಲ್ಲ, ಯಾಕಂತಂದರೆ ಏನೂ ಡಯಟ್ ಮಾಡ್ದಿರಾ ಅಂತಂದರೆ, ಏನೂ ಡಯಟ್ ವೀಡಿಯೋ ಮಾಡಿಲ್ಲ ಸ್ನೇಹಿತರೆ. ನಾನು ಡಯಟು ಮಾಡಿದೆ. ಬೆಳಗ್ಗೆ ಬೆಳಗ್ಗೆ ವೆಜಿಟೇಬಲ್ ಜ್ಯೂಸ್ ಎಲ್ಲ ತೊಗೊಳ್ಳೋಣ ಅಂದ್ಕೊತೀನಿ, ಅಷ್ಟರೊಳಗಡೆ ಈ ಫುಡ್ಡು ಅದು ಇದು ಅಂತ ಹೊಟ್ಟೆ ಹಶ್ವುಂದಂಗೆ ತಿಂದ್ಬಿಡ್ತೀನಿ. ಬಟ್ ನಾಳೆಯಿಂದ ಡಿಟಾಕ್ಸ್ ಡ್ರಿಂಕು, ವೆಜಿಟೇಬಲ್ ಜ್ಯೂಸು ಎಲ್ಲನೂ ತೊಗೋಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿನೇ ಇನ್ನು ಇವತ್ತು ಮಿಸ್ ಆಯಿತು. ನಾಳೆಯಿಂದ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ಬೆಳಗ್ಗೆ ಒಂದು 9:30 ಅಷ್ಟರೊಳಗೆ ಏನು ಮಾಡಿದೆ ಅಂತಂದರೆ, ಅದೇ ರೊಟ್ಟಿನೂ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ಅದು ತೊಗೊಂಡೆ. ಮಧ್ಯಾಹ್ನನೂ ಸೇಮ್ ತೊಗೊಂಡೆ. ಸಾಯಂಕಾಲಕ್ಕೆ ಸ್ವಲ್ಪ ಪಪ್ಪಾಯ ತೊಗೊಂಡೆ. ಪಪ್ಪಾಯ ಒಂದು ಸ್ವಲ್ಪ ಕಡಲೆಕಾಯಿ ಇತ್ತು, ಬೇಯಿಸಿರೋ ಕಡಲೆಕಾಯಿ, ಅದು ತೊಗೊಂಡೆ ಸ್ನೇಹಿತರೆ. ನೀರಂತೂ ಒಂದೂವರೆ ಲೀಟ್ರಿಂದ 1.5 ಲೀಟ್ರ್ ಮೇಲೆ ಕುಡ್ದಿದ್ದೀನಿ. ಹತ್ರ 2 ಲೀಟ್ರ್ ಅಂದ್ಕೊಳ್ಳಿ ನೀರು ಕುಡ್ದಿದ್ದೀನಿ. ನೋಡೋಣ ಹೆಂಗೆ ಹೋಗಿದೆ ಏನು ಅಂತಂದ್ಬಿಟ್ಟು. ರೈಸ್ ಎಲ್ಲೂ ಮುಟ್ಟಿಲ್ಲ. ನಾವು ಯಾವಾಗಲೇ ಆಗಲಿ ಒಳ್ಳೆ ಡಯಟ್ ಫುಡ್ ಅಂದರೆ ಈ ಥರದ್ದು ಫುಡ್ಡುಗಳು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಕೂಡ ಇರೋ ವೆಯ್ಟ್ ಅಂತೂ ಮೇಂಟೈನ್ ಆಗುತ್ತೆ, ಅದೊಂದು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ. ಸೊ ಹಂಗೆ ನೋಡೋಣ ಏನಾಗಿದೆ ಏನು ಅಂತ ನಾಳೆ ನೋಡೋಣ. ಸ್ವಲ್ಪ ಸ್ಟ್ರಿಕ್ಟಾಗಿ ನಾಳೆಯಿಂದ ಡಿಟಾಕ್ಸ್ ಡ್ರಿಂಕ್ಗಳೆಲ್ಲ ತುಂಬ ಜನ ಕೇಳಿದ್ರಿ, ನಿಮ್ಮ ಫೇವ್ರೆಟ್ ಡಿಟಾಕ್ಸ್ ಡ್ರಿಂಕ್ ಯಾವುದು, ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ಗಳು ತೋರಿಸಿ, ಇತ್ತೀಚಿನ ದಿನಗಳಲ್ಲಿ ಯಾವುದು ತೋರಿಸ್ತಾ ಇಲ್ಲ ಅಂತ ಕೂಡ ಹೇಳಿದ್ರಿ. ಸೊ ಹಂಗಾಗಿನೇ ನಾಳೆಯಿಂದ ಡಿಟಾಕ್ಸ್ ಡ್ರಿಂಕ್ ಎಲ್ಲ ತೋರಿಸ್ತೀನಿ, ಯಾವ ಥರ ತೊಗೋಬೇಕು ಏನು ಅಂತಂದ್ಬಿಟ್ಟು. ಇನ್ನು ನೀವು ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಆದಷ್ಟು ರೈಸ್ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ. ಕೆಲವೊಂದು ಫುಡ್ಸ್ನ ತೊಗೊಳ್ಳೋವಾಗ ಅತಿ ಕಡಿಮೆ ಕ್ವಾಂಟಿಟಿ ಅಂದರೆ ಜಾಸ್ತಿ ಅಲ್ದಿರ ಕಡಿಮೆನೂ ಅಲ್ದಿರ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳೋದಾದರೆ ಒಳ್ಳೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಸ್ನೇಹಿತರೆ. ಹಂಗಂತೂ ನಿದ್ದೆ ಸಿಕ್ಕಾಪಟ್ಟೆ ಎಳಿತೈತೆ, ಕಣ್ಣಂತೂ ಮುಚ್ಚಿದ್ರೆ ಇದಾಗ್ತೈತೆ. ಆದರೂ ಇವತ್ತು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಆಗಿ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿನ್ನೆ ಮಾಡಿದಂಥ ವೀಡಿಯೋಗೂ ಕೂಡ ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್.
ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ನೀವು ಹೇಳಿದ್ದು 100% ನಿಜ ಅಂತ. ಹೌದು ಸ್ನೇಹಿತರೆ, ಇದು ನಮಗೆ ಏನು ಗೊತ್ತಾ, ಏನು ಚಿಂತೆಗಳಿಲ್ಲ, ಏನು ಟೆನ್ಷನ್ಸ್ ಇಲ್ಲ, ಆರಾಮಾಗಿ ಎಲ್ಲೋ ಒಂದು ಕಡೆ ನಮಗೇನು ಪ್ರಾಬ್ಲಮ್ ಇಲ್ಲ, ಕೈ ತುಂಬ ದುಡ್ಡಿದೆ, ನಾವು ಬೇಕಾದಾಗ ಏನು ಬೇಕಾದರೂ ತೊಗೋಬೋದು, ಏನು ಬೇಕಾದರೂ ಮಾಡ್ಬೋದು, ನಮ್ಮಿಂದ ಏನಾದರೂ ಆಗುತ್ತೆ ಅಂತ ಫುಲ್ಲು ಸೆಟ್ಟಿಲ್ ಆಗಿರೋ ಅಂಥವ್ರಿಗಾದರೆ ಇದೆಲ್ಲನೂ ಸೆಟ್ ಆಗುತ್ತೆ ಸ್ನೇಹಿತರೆ. ನೀವು ಯೋಚನೆ ಮಾಡಿ, 78 ಕಷ್ಟಗಳು 78ಗೂ ತಲೆಯಲ್ಲಿ ಇಟ್ಕೊಂಡು ಏನೋ ನಮ್ಮಿಂದ ಸಾಧ್ಯ ಆದಷ್ಟು ನಾವು ಕೈಲಾದಷ್ಟು ₹1 ₹2 ದುಡಿತಾ ಇದ್ದೀವಿ, ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಅದರಲ್ಲಿ ಸ್ವಲ್ಪ ಈ ಥರ ಏನಾದರೂ ವೆಯ್ಟ್ ಲಾಸ್ ಆಗೋಣ ಅಂತಂದರೆ ಸ್ವಲ್ಪ ನನ್ನ ಥರನೇ ಆ ಥರ ಈ ಥರ ಆಗುತ್ತೆ, ನೋ ಪ್ರಾಬ್ಲಮ್ ಆಗುತ್ತೆ. ನಾನು ಅದೇ ಹೇಳ್ತಾ ಇಲ್ವಾ, ಕೈ ತುಂಬ ದುಡ್ಡಿದ್ದು ಅವ್ರಿಗೆ ತಕ್ಕನಂಗೆ ಇದು ಮಾಡಿಕೊಂಡ್ರೆ ಹಾಗೇ ಆಗುತ್ತೆ ಮಾಡೋದಕ್ಕೆ. ನಮ್ಮ ಥರ ಸ್ವಲ್ಪ ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದು ರೂಪಾಯಿನೂ ತುಂಬ ಮುಖ್ಯ ಆಗುತ್ತೆ. ಈಗ 1 kg ಕ್ಯಾರೆಟ್ ತೊಗೋಬೇಕು ಅಂದರೆ ಕಷ್ಟನೇ, 1 kg ಸೌತೆಕಾಯಿ ತೊಗೋಬೇಕು ಅಂದ್ರೂ ಕಷ್ಟ ಇರುತ್ತೆ. ಪ್ರತಿಯೊಬ್ಬರಿಗೂ ಯಾವುದ್ರಲ್ಲೋ ಒಂದ್ರಲ್ಲಿ ಕಷ್ಟ ಇದ್ದೇ ಇರುತ್ತೆ. ಹಂಗಂದ್ಬಿಟ್ಟು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಏನು ಎಟ್ಕುತ್ತೋ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಸುತ್ತಮುತ್ತ ಏನು ಸಿಗುತ್ತೋ ಅದನ್ನೇ ತೊಗೊಂಡು ತಿನ್ನಿ. ಆದಷ್ಟು ರೈಸ್ ಅನ್ನೋದನ್ನು ಕಡಿಮೆ ಮಾಡಿ ರೊಟ್ಟಿ ಮಾಡ್ಕೊಂಡು ತಿನ್ನಿ. ಜೋಳದ ಹಿಟ್ಟು ಕಡಿಮೆ ರೇಟಲ್ಲಿ ಏನು ಸಿಗುತ್ತೋ ಆ ಥರದ್ದು. ಹೆಸ್ರು ಕಾಳು 2 kg ತೊಗೊಬಿಟ್ರೆ ಸ್ನೇಹಿತರೆ, ಹೆಸ್ರು ಕಾಳು, ಕಡಲೆಕಾಳು, ಹುಳ್ಳಿಕಾಳು, ಹಳ್ಳಿ ಸೈಡ್ ಇರೋರಿಗಾದರೆ ಅಥವಾ ಹಳ್ಳಿ ಕಡೆ ಹೋದರೆ ನಮ್ಗೆ ಗೊತ್ತಿರೋರು ಯಾರ ಕೈಯಲ್ಲಾದರೂ ತರಿಸ್ಕೊಂಡ್ರು ಸರಿ, ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಇವುಗಳನ್ನೆಲ್ಲ ಮೊಳಕೆ ಕಟ್ಟಿಬಿಟ್ಟು ಪಲ್ಯಗಳು ಮಾಡ್ಕೊಂಡು ತಿನ್ಬೋದು. ಈ ಕಡೆ ಹಳ್ಳಿ ಸೈಡ್ ಇದ್ದರೆ ಸ್ವಲ್ಪ ತರಕಾರಿಗೆಲ್ಲ ಅಷ್ಟೊಂದು ಟೆನ್ಷನ್ ಇರಲ್ಲ, ತರಕಾರಿಗಳೆಲ್ಲ ಸಿಕ್ಕಿದ್ರೆ ತಗೊಂಡು ಇದು ಮಾಡ್ಕೋಬೋದು ಸ್ನೇಹಿತರೆ. ಸೊ ಆ ರೀತಿ ಎಷ್ಟೊಂದಿದೆ ಗೊತ್ತಿದೆ. ಸಾರಿ ವೀಡಿಯೋದಲ್ಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನು ಇಷ್ಟೊಂದು ಅಂತ. ನಿಜವಾಗ್ಲೂ 11:30 ಆಗ್ತಾಯಿದೆ, ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಎಳೀತಾ ಇದೆ. ಸೊ ಹಂಗಾಗಿನೇ ಇಷ್ಟೊಂದು ಇದು ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ನೋಡಿ, ರಾಗಿ ಯಾರ ಮನೇಲಾದರೂ ಇರುತ್ತೆ. ನುಗ್ಗೆ ಸೊಪ್ಪು ಹಳ್ಳಿ ಸೈಡ್ ಎಲ್ಲ ಸಿಗುತ್ತೆ, ಸಿಟಿ ಕಡೆನೂ ಸಿಗುತ್ತೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ಥರ. ಇನ್ನು ನಿಮ್ಮ ಡಯಟಲ್ಲಿ ಆದಷ್ಟು ತುಪ್ಪನ ಯೂಸ್ ಮಾಡಿ ಸ್ನೇಹಿತರೆ. ನಾನು ಇಷ್ಟು ದಿನ ಯೂಸ್ ಮಾಡ್ತಾ ಇರಲಿಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ ತಿಳ್ಕೊಂಡಿರೋ ಪ್ರಕಾರ ಏನಪ್ಪ ಅಂತಂದರೆ, ತುಂಬ ದಿನಗಳಿಂದನೇ ಗೊತ್ತು, ಬಟ್ ನನಗೆಲ್ಲೋ ಒಂದು ಕಡೆ ಅಯ್ಯೋ ಎಲ್ಲಿ ಕ್ಯಾಲೋರಿ ಜಾಸ್ತಿ ಆಗ್ಬಿಡುತ್ತೋ ಅನ್ನೋದೇ ಇತ್ತು. ಬಟ್ ಇನ್ಮೇಲೆ ನಾನು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ನಮ್ಮ ಒಂದು ಡಯಟಲ್ಲಿ ಆದಷ್ಟು ತುಪ್ಪನ ಬಳಸ್ಕೋಬೇಕು. ಅಟ್ಲೀಸ್ಟ್ 1 ಟೇಬಲ್ ಸ್ಪೂನ್ ಆದರೂ ತುಪ್ಪ ತಿನ್ನೋದ್ರಿಂದ ಗುಡ್ ಫ್ಯಾಟ್ ಅನ್ನೋದು ಇರುತ್ತೆ. ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಹಂಗಾಗಿನೇ ಆದಷ್ಟು 1 ಟೇಬಲ್ ಸ್ಪೂನಷ್ಟು ಪರ್ ಡೇ 1 ಸ್ಪೂನಷ್ಟು ತುಪ್ಪನ ನಾವು ತೊಗೋಬೋದು. ಇನ್ನು ಮೊಳಕೆ ಕಾಳಿನ ಪಲ್ಯ ಕೂಡ ಮಾಡಿದ್ದೆ, ಅದು ಕೂಡ ತೊಗೊಂಡೆ. ಸಾರಿ ಯಾಕೆ ಇವತ್ತು ಇಷ್ಟೊಂದು ಹಾಕ್ಲಿಕ್ಕೆ ಬರ್ತಿದೆಯೋ ಗೊತ್ತಿಲ್ಲ. ಮತ್ತು ಸ್ವೀಟ್ ಕಾರ್ನು ಎಲ್ಲ ಇದು ಆ್ಯಕ್ಚುಲಿ ನೆನ್ನೆ ವೀಡಿಯೋನೇ, ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇಕು ಅಂದ್ಬಿಟ್ಟು ನಾನು ಇದು ಮಾಡಿರೋದು. ಸೊ ನೆನ್ನೆ ಮಾಡ್ಕೊಂಡಿದ್ದೆಲ್ಲನೂ ನೆನ್ನೆ ಅಂದರೆ ಸಾಟರ್ಡೆ ಅನಿಸುತ್ತೆ, ಸಾಟರ್ಡೆ ಮಾಡ್ಕೊಂಡಿದ್ದಿದ್ದು ವೀಡಿಯೋ. ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಾದರೂ ಬೇಕಲ್ವಾ, ಇದೆಲ್ಲ ವೀಡಿಯೋ ಹಾಕಿರಲಿಲ್ಲ. ಸೊ ಹಾಗಾಗಿನೇ ಕೆಲವೊಂದು ಸಲ ಕೆಲವೊಂದು ಐಟಮ್ಸ್ ತೋರ್ಸೋಕ್ಕಾಗಿರಲ್ಲ ಸ್ನೇಹಿತರೆ. ಸೊ ಹಂಗಾಗಿನೇ ಇನ್ನು ಇದು ನೆನ್ನೆ ಸಂಡೇದೆ ಕಲ್ಲಂಗಡಿ ಹಣ್ಣು ತಂದಿದ್ದನ್ನ, ಇದಕ್ಕೆ ಹೋಗಿ ₹90. ಕೆಲವೊಂದು ಸಲ ಅನ್ಸೀಸ್ನಲ್ ಫ್ರೂಟ್ ತೊಗೋಬೇಡಿ ಅಂತೀನಿ. ಯಾಕೆ ಅಂತಂದರೆ ನಮ್ಗೆ ಸೀಸನ್ ಇದ್ದಾಗಲೇ ಕರೆಕ್ಟಾಗಿರಲ್ಲ ಹಣ್ಣುಗಳು. ಇನ್ನು ಅನ್ಸೀಸನಲ್ಲಿ ತೊಗೊಂಡ್ರೆ ನೋಡಿ ಈ ಥರ ಏನು ಹಣ್ಣೇ ಆಗಿರಲಿಲ್ಲ, ಅರ್ಧಂಬರ್ಧ ಇತ್ತು, ಟೇಸ್ಟು ಅಷ್ಟರಲ್ಲೇ ಇತ್ತು. ಸೊ ಹಂಗಾಗಿನೇ ಇನ್ನು ಏನಿದ್ರೂ ಇರಲಿ ಅಂತ ಅಂದ್ಬಿಟ್ಟು ಫಿಶ್ಶು ಅದು ಇದೆಲ್ಲ ತಿಂದಿರ್ತೀವಲ್ವ, ಸ್ವಲ್ಪ ಇದಾಗಿರಲಿ ಅಂತ ತಂದಿದ್ದೆ ಅಷ್ಟೇ ಸ್ನೇಹಿತರೆ. ಇವತ್ತಂತೂ ಅಷ್ಟೇ ಸ್ನೇಹಿತರೆ, 2 ಟೈಮು ನಾನು ರೊಟ್ಟಿ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಪಪ್ಪಾಯ ತೊಗೊಂಡಿದ್ದೆ, ಒಂದು ಸ್ವಲ್ಪ ಕಡಲೆಕಾಯಿ ತೊಗೊಂಡಿದ್ದೆ ಬೇಯಿಸಿರೋವಂಥದ್ದು, ಫ್ರೆಂಡ್ ಒಂದು ಸ್ವಲ್ಪ ಕೊಟ್ಟಿದ್ದರು. ಸೊ ಬೇಯಿಸಿರೋವಂಥ ಕಡಲೆಕಾಯಿ ತೊಗೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾಳೆ ಸೂಪರಾಗಿರೋಂಥ ಡಯಟ್ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.